ಉಯ್, ಏನು ಹಂಗಾಗಿದೆ ಕಾಲು, ಫುಲ್ ಟ್ವಿಸ್ಟ್ ಆಗ್ಬಿಟ್ಟಿದೆ. ಒತ್ತ ಮ್ಯಾಂಗ್ಸ್. ಓ ಶೆಟ್, ಐ ಥಿಂಕ್ ಕಾರ್ ಉಲ್ಟಾ ಆಗಿದೆ. ಶಟ್ 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 ಯಾರೋ ಹೊಡೆದಿರ್ತಾರೆ ಇಲ್ಲ ಅಂದರೆ. ಚಾಮುಂಡಿ ಬೆಟ್ಟಕ್ಕೆ ಹೊರಡಿದ್ದೀವಿ. ಸೆಕೆ ಅಂತೂ ಕಿತ್ಕೊಂಡು ಬರ್ತಾಯಿದೆ, ಅದಕ್ಕೆ ಗ್ಲೌಸ್ ತೆಗ್ದುಬಿಟ್ಟಿದ್ದೀನಿ. ಸೊ ವಿತೌಟ್ ಗ್ಲೌಸ್ ಓಡಿಸ್ತೀನಿ. ಸ್ವಲ್ಪ ಲೇಟ್ ಆಗ್ತಿದೆ ಅಜ್ಜಿ. ನಮ್ಮ ಕ್ಯಾಮ್ರಾ ಬಂದ್ಬಿಟ್ಟು ಆಡಿಯೋ ಸಡನ್ನಾಗಿ ರೆಕಾರ್ಡ್ ಆಗ್ತಿಲ್ಲ. ಓ ಗೋಪ್ರೋ ಅಷ್ಟೇ ಅನಿಸುತ್ತೆ ಲೈಫ್. ಬೇರೆ ತೊಗೋಬೇಕು, ನೋಡೋಣ. ಸರ್ವಿಸ್ ಸೆಂಟ್ರಿಗೆ ಕೊಡಬೇಕು. ಯಾಕಂದರೆ ಸಮ್ ಟೈಮ್ ಬಂದ್ಬಿಟ್ಟು ಆಡಿಯೋ ಡಿಸ್ಟರ್ಬೆನ್ಸ್ ಬರುತ್ತೆ. ಮೇ ಬಿ ನಿಮಗೆ ಗೊತ್ತಾಗಿರುತ್ತೆ. ಸೊ ಅದೊಂದು ಪ್ರಾಬ್ಲಮ್ ಇದೆ. ಮಿಕ್ಕಿದೆಲ್ಲ ಇಟ್ಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಎಸ್ ಎಸ್ ಆಲ್ ರೈಟ್. ಓಕೆ ಮ್ಯಾನ್. ಡನ್ 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 ದಂಡನಕ ದಂಡನಕ. ಇದು ಬೆಟರ್ ಅಲ್ಲಿ. ನಮ್ಮದು ಹಳೆ ವರ್ಷನಲ್ಲಿ ಜಂಟುವಲ್ಲಿ ರೇಂಜ್ ತೋರಿಸಲ್ಲ. ಬರುತ್ತೆ, ಬಟ್ ಒಂದು ನಮ್ಗೊಂದು ನೆಮ್ಮದಿನ. ಓಕೆಪ್ಪ ಅಂತ ಹಿಂಗೆ ರೈಟಾ. ಸ್ಟ್ರೈಟಾ. ಇದರ ರೇ. ನೈಸ್ ಟು ಮೀಟ್ ಯು. ಬೆಂಗಳೂರು ನಿಮ್ಮದೇ ಅದು. ಡಿಸ್ಕೆ ಮುಂದೆ ಬರ್ರಿ, ಮುಂದೆ ಮುಂದೆ ಬರ್ರಿ. ಹಾಂ ಹೊಡೀರಿ. ಅಡೇ ಕ್ರೂಸ್ ಕಂಟ್ರೋಲ್ ಮಾಡ್ಕೋಬೇಕ್ರಿ ಅಪ್ಪ. ಪೆಟ್ರೋಲ್ ಬಂಕ್ ಹೀನಾಜಿ. ಎಸ್ ಡಿ ತಗೊಂಡು ಬರ್ತೀನಲ್ಲ, ಅವಾಗ ನಾನು ತೋರಿಸ್ತೀನಿ ಬನ್ನಿ. ಸರ್ ಯಾವನು ಸರ್? ಮಿಸ್ಟರ್ ಇಂಡಿಯಾ ಅಂತೇಳಿ ಅಷ್ಟೇ. ಆ ಥರ ನಾವೂ. ಓ ಶೆಟ್, ಐ ಥಿಂಕ್ ಕಾರ್ ಉಲ್ಟಾ ಆಗಿದೆ. ಶಟ್ 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 ಯಾರೋ ಹೊಡೆದಿರ್ತಾರೆ ಇಲ್ಲ ಅಂದರೆ. ಹೋಗಪ್ಪ, ಜಾಗ ಇದೆ. ಏನಾಯ್ತು? ಶಟ್, ಹೆಂಗೆ ಆಗಿರೋದು? ಉಯ್, ಏನು ಹಂಗಾಗಿದೆ ಕಾಲು, ಫುಲ್ ಟ್ವಿಸ್ಟ್ ಆಗ್ಬಿಟ್ಟಿದೆ. ಒತ್ತ ಮ್ಯಾಂಗ್ಸ್. ಶಟ್ ಇಲ್ಲ, ಹೌದು ನನಗೆ ಕಾಣಿಸ್ತಿದೆ. ಓಕೆ
ಈ ಬೈಕ್ ಅವ್ರದ್ದೆಲ್ಲ ಅದೇ ಪ್ರಾಬ್ಲಮ್ ಅಪ್ಪ, ಇವ್ರಿಗೆ ಮಾತಾಡೋಕ್ಕೂ ಆಗಲ್ಲ ಈ ವಿಲೇಜಲ್ಲೆಲ್ಲ. संजय देखेंगे धरेंगे ಮಗು ಪಾಪ, ಚಿಕ್ಕ ಚಿಕ್ಕ ಮಗು ಇದೆ, ಫ್ಯಾಮಿಲಿ ಇದೆ. ಅದೇ ಓಮ್ನಿ ಏನು ಸೇಫ್ಟಿ ಇರುತ್ತೆ ಅಂತ. ಸೇಫಾ ಎಲ್ಲರೂ? ಡ್ಯಾಮೇಜ್ ಆಗಿದೆಯಾ? ಬೈಕಲ್ವಾ ಅವ್ರು ಒನ್ ವೇಲ್ ಬಂದಿದ್ದಾರಾ? ಬಿಡಿ, ಟ್ರಾಫಿಕ್ ಕ್ಲಿಯರ್ ಮಾಡಿ. ಬಾಣ ಬಾಣ. ಕಾಲ್ ಡ್ಯಾಮೇಜು ಅಂತವ್ರೆ, ಫ್ರ್ಯಾಕ್ಚರು ಆಗುತ್ತೆ ಅಂತಾರೆ. ಯಾರ್ದು ತಪ್ಪು ಏನೂ ಗೊತ್ತಿಲ್ಲ ಇವಾಗ. ಇಲ್ಲ ಏನಾಗಿರುತ್ತೆ ಗೊತ್ತಾ, ಈ ಓಮ್ನಿ ಅವ್ರದ್ದು ತಪ್ಪಿರಲ್ಲ ನನ್ನ ಪ್ರಕಾರ. ಯಾಕೆ ಹೇಳೋ, ಅವ್ರು ನಾರ್ಮಲಿ ಹೋಗ್ತಾ ಇರ್ತಾರೆ. ಈ ವಿಲೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ನೋಡಲ್ಲ, ಲೆಫ್ಟೇ ಇರಲಿ ರೈಟೇ ಇರಲಿ. ಹೆಂಗೆ ನಾವು ಸ್ಟ್ರೈಟಾ? ಹಿಂಗೆ ಸ್ಟ್ರೈಟಾ? ಹಾಂ. ವಿಲೇಜ್ ಅವ್ರು ಏನು ಮಾಡ್ತಾರೆ ಅಂದರೆ ಲೆಫ್ಟು ರೈಟ್ ಏನು ನೋಡಲ್ಲ, ನುಗ್ತಾ ಇರ್ತಾರೆ. ಸೊ ಕಾರವರು ಸ್ಪೀಡಾಗಿರ್ತಾರೆ, ಒಟ್ಟು ಕಾರೇ ಇರಲಿ ಬೈಕೇ ಇರಲಿ. ಸೊ ಹೈವೇಲಿ ಬರ್ತಿರೋರು ಏನೋ ಒಂದು 60 ಆದರೂ ಅಂದ್ಕೊಳ್ಳಿ, ಓಕೆನಾ? 60 ನಾರ್ಮಲ್ ಸ್ಪೀಡ್ 60ನೇ ಅಂದ್ಕೊಳ್ಳಿ. 60ಲಿದ್ರೂ ಸೊ ಹೊಡೆದ್ರೆ ಆಬ್ವಿಯಸ್ಲಿ ಡ್ಯಾಮೇಜ್ ಆಗೇ ಆಗುತ್ತೆ. ನಿಮ್ಮ ಕಾರೇ ಇರಲಿ ಗಾಡಿನೇ ಇರಲಿ ಏನೇ ಇರಲಿ. ಸೊ ನಾನು ಹೇಳೋದು ಒಂದೇ, ವಿಲೇಜ್ ಅವ್ರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ಒನ್ ವೇಲ್ ಬರಬೇಡಿ. ಒನ್ ವೇಲ್ ದಯವಿಟ್ಟು ಬರಬೇಡಿ. ಓಕೆ ಬರಬೇಕಾ, ನೋಡ್ಕೊಂಡು ಹೋಗಿ. ಸೊ ಒನ್ ವೇಲ್ ಬಂದ್ರೂ ಏನು ಮಾಡ್ತಾರೆ ಗೊತ್ತಾ, ಅವರು 40-60 ಹೊಡಿತಾರೆ. 40-60 ಹೊಡಿತಾರೆ ಒನ್ ವೇಲ್ ಬಂದ್ರೂ. ಅವ್ರಿಗೆ ಚಿಂತೆ ಇಲ್ಲ, ಬೇರೆಯವ್ರ ಫ್ಯಾಮಿಲಿ ಇದೆ ನೋಡಿ. ನಾನು ನೋಡ್ಬಿಟ್ಟು ಬೇಜಾರಾಗೋಯ್ತು. ಚಿಕ್ಕ ಚಿಕ್ಕ ಮಗು ಇದೆ. ಅಲ್ಲ ನೋಡಿದ್ರೆ ಬೇಜಾರಾಗ್ಬಿಡುತ್ತಪ್ಪ. ತಪ್ಪು ಮಾಡೋದು ಯಾರು, ಆಗದೇ ಯಾರಿಗೋ. ನಂದು ನೋಡಿರ್ತೀರಾ ಲಾಸ್ಟ್ ವ್ಲಾಗಲ್ಲಿ. ಇಲ್ಲ ಅಂದರೆ ದಯವಿಟ್ಟು ನೋಡಿ, ಬೆಂಗಳೂರು ಟು ಮಂತ್ರಾಲಯ ಬರಬೇಕಾದ್ರೆ ಒಂದು ಆಂಟಿ ದೇವರಾಣೆ ಸಕ್ಕದಾಗಿ ಬರುತ್ತೆ, ಬಾಯಲ್ಲಿ ಅಲ್ಗಲ್ಗ ಮಾತು. ಹೆಂಗೆ ಮಧ್ಯ ಬರ್ತಾಳೆ ಅಂದರೆ ಲಿಟ್ರಲಿ ಅವ್ಳು ನೋಡೋದೇ ಇಲ್ಲ, ಲೆಫ್ಟು ನೋಡಲ್ಲ ರೈಟು ನೋಡಲ್ಲ, ಸಡನ್ನಾಗಿ ಡಿವೈಡ್ರಿಂದ ಹಿಂಗೆ ಇಳಿದ್ಬಿಡ್ತಾಳೆ. ಓಕೆನಾ? ನಾನು ಐ ಥಿಂಕ್ ಒಂದು 200+ ಸ್ಪೀಡಲ್ಲಿದ್ದೀನಿ, ಕಂಟ್ರೋಲ್ ಮಾಡಿದೆ ಅಂತ. ನೋಡೇ ಇಲ್ಲ ಗೈಸ್, ಅವಳು ಲಿಟ್ರಲಿ ನೋಡಿಲ್ಲ ಅವಳು. ಈ ಥರ ಯಾಕೆ ನೋಡ್ಬಿಟ್ಟು ಕ್ರಾಸ್ ಮಾಡಿ ನೋಡ್ಬಿಟ್ಟು ಓಡಿಸಿ ಬೇಜಾರಾಗ್ಬಿಡುತ್ತಪ್ಪ. ಹೇಳಿ ಏನು ಪ್ರಯೋಜನ ಇಲ್ಲ. ಸೊ ಎಲ್ಲ ನೋಡಿದ್ರೆ ಏನಂದರೆ ಬೆಟರ್ ನಾವೇ ನೋಡ್ಕೊಂಡು ಓಡಿಸ್ಬೇಕು ಅನಿಸುತ್ತೆ ಅಷ್ಟೇ. ಸೊ ನಿಮ್ಮ ಸೇಫ್ಟಿ ನೀವು ನೋಡ್ಕೊಳ್ಳಿ ಅಷ್ಟೇ. ನಾನು ಹೇಳೋದು ಒಂದೇ, ದಯವಿಟ್ಟು ಆರಾಮಾಗಿ ಓಡಿಸಿ, ಅರ್ಜೆಂಟ್ ಮಾಡಬೇಡಿ. ನಾವು ಓಡಿಸ್ತೀವಿ, ನಾವೇನು ಕಡಿಮೆ ಅಲ್ಲ. ನಾವು ರೋಡ್ ಎಲ್ಲಿ ಚೆನ್ನಾಗಿರುತ್ತೆ ಏನು ಅದೆಲ್ಲ ನೋಡಿಕೊಂಡೇ ಓಡಿಸೋದು. ಅದು ನೋಡಿ, ನೀವೇ ನೋಡಿರ್ತೀರ ವ್ಲಾಗಲ್ಲಿ, ಖಾಲಿ ಇತ್ತ ರೋಡ್ ಹೆಂಗೆ ಯಾವ ಥರ, ಅದ್ರ ಮೇಲೆ ನಾವು ಓಡಿಸೋದು. ಅದನ್ಬಿಟ್ಟು ಟ್ರಾಫಿಕಲ್ಲೂ ಅಷ್ಟೇ ಅಂತ ಒಳ್ಳೆ ಈ ಪೆಂಗನ್ ಥರ ಓಡಿಸಲ್ಲ ನಾವೆಲ್ಲ. ಸೊ ಯಾವ ಕಡೆ ಹೆಂಗೆ ಓಡಿಸ್ಬೇಕು ಅದು ಓಡಿಸ್ತೀವಿ. ಬ್ಯಾಡ್ ಟೈಮ್ ಇತ್ತು ಅಂದರೆ ಏನೇ ಇರಲಿ ನಾವೇನು ಮಾಡೋಕ್ಕಾಗಲ್ಲ, ಯಾರ್ದು ಏನು ಕಿತ್ಕೊಳ್ಳೋಕ್ಕಾಗಲ್ಲ. ಬ್ಯಾಡ್ ಟೈಮ್ ಇತ್ತು ಅಂದರೆ ಅದು ಹಾಗೇ ಆಗುತ್ತೆ. ಇಂಡಿಯನ್ ಇಲ್ಲ, ಭಾರತ್ ಪೆಟ್ರೋಲ್ ಬಂಕ್.